ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ನರ್ಸಿಂಗ್ ಸ್ಪಿಯರ್. ಮಿಡ್ವೈಫ್ರಿ ಮತ್ತು ಆಬ್ಸ್ಟೆಟಿಕ್ ಡಿಸ್ಕಷನ್ನ ನಾವು ಕಂಟಿನ್ಯೂ ಮಾಡ್ತಾ ಹೋಗೋಣ. ನಮ್ಮ ಇವತ್ತಿನ ಟಾಪಿಕ್ ಬಂದುಬಿಟ್ಟು ಡಯಾಗ್ನೋಸಿಸ್ ಆಫ್ ಪ್ರೆಗ್ನೆನ್ಸಿನ ಯಾವ ಥರ ಡಯಾಗ್ನೋಸ್ ಮಾಡ್ತೀವಿ ಅನ್ನೋದನ್ನು ಇವತ್ತಿನ ಕ್ಲಾಸಲ್ಲಿ ನಾವು ತಿಳಿತಾ ಹೋಗೋಣ. ಸೊ ಸ್ಟಾರ್ಟ್ ಮಾಡೋಣ ನಮ್ಮ ಇವತ್ತಿನ ಈ ಡಿಸ್ಕಷನ್ನ. ಡಯಾಗ್ನೋಸಿಸ್ ಆಫ್ ಪ್ರೆಗ್ನೆನ್ಸಿ. ಸೊ ನಾನು ಪ್ರೆಗ್ನೆನ್ಸಿ ಪ್ರೀವಿಯಸ್ ಕ್ಲಾಸಲ್ಲೆಲ್ಲ ಏನು ಹೇಳಿದ್ದೀನಿ, ನನ್ನ ಇಂಟ್ರೊಡಕ್ಷನ್ ಆಫ್ ಟು ಆಬ್ಸ್ಟೆಟಿಕ್ ಮತ್ತು ಮಿಡ್ವೈಫ್ರಿ ಕ್ಲಾಸಲ್ಲಿ ಏನು ಹೇಳಿದೆ, ಡ್ಯೂರೇಷನ್ ಆಫ್ ಪ್ರೆಗ್ನೆನ್ಸಿ. ಡ್ಯೂರೇಷನ್ ಆಫ್ ಪ್ರೆಗ್ನೆನ್ಸಿ ಏನಿರುತ್ತೆ ಅಂದರೆ ಯೂಶಲಿ 9 months ಪ್ಲಸ್ 7 days ಅಷ್ಟು ಡ್ಯೂರೇಷನ್ ಆಫ್ ಪ್ರೆಗ್ನೆನ್ಸಿ ಇರುತ್ತೆ. ಸೊ ಈ ಪ್ರೆಗ್ನೆನ್ಸಿ ಡ್ಯೂರೇಷನ್ನ ನಾವು 3 ಟ್ರೈಮಿಸ್ಟರ್ ಆಗಿ ಡಿವೈಡ್ ಮಾಡಿದ್ದೇವೆ. ಫಸ್ಟ್, ಸೆಕೆಂಡ್ ಮತ್ತು ಥರ್ಡ್ ಟ್ರೈಮಿಸ್ಟರ್. ಸೊ ಫಸ್ಟ್ ಟ್ರೈಮಿಸ್ಟರ್ ಅಂದರೆ ಫ್ರಮ್ ದ ಡೇ ಆಫ್ ಕನ್ಸೆಪ್ಷನ್ ಟಿಲ್ 12 weeks. 12 weeksಗೆ ಏನಂತ ಹೇಳ್ತೇವೆ ನಾವು, ಫಸ್ಟ್ ಟ್ರೈಮಿಸ್ಟರ್ ಅಂತ ಹೇಳ್ಬಿಟ್ಟು ಹೇಳ್ತೇವೆ. ಸೊ ಇದರಲ್ಲಿ ಕೆಲವೊಂದು ಸೈನ್ಸ್ ನೋಡ್ತೇವೆ ವಿಚ್ ಸಮಟೈಮ್ಸ್ ಏನಾಗ್ತವೆ. ಫಸ್ಟ್ ಟ್ರೈಮಿಸ್ಟರಲ್ಲಿ ವಿ ಹ್ಯಾವ್ ಸಮಥಿಂಗ್ ನೋನ್ ಆಸ್ ಪ್ರಿಸಂಪ್ಟಿವ್ ಸೈನ್ಸ್ ಆ್ಯಂಡ್ ದ ಆಬ್ಜೆಕ್ಟಿವ್ ಸೈನ್ಸ್. ಪ್ರಿಸಂಪ್ಟಿವ್ ಸೈನ್ಸ್ ಅಂತಂದರೆ ದೀಸ್ ಆರ್ ಸಬ್ಜೆಕ್ಟಿವ್ ಅಂದರೆ ಪ್ರಿಸಂಪ್ಟಿವ್ ಸೈನ್ಸ್ ಅಥವಾ ಸಬ್ಜೆಕ್ಟಿವ್ ಸೈನ್ಸ್ ಅಂತಂದರೆ ಸಬ್ಜೆಕ್ಟಿವ್ ವೈಸ್ ಎಲ್ಲ ಸಿಂಪ್ಟಮ್ಸು ಎಲ್ಲರಿಗೂ ಇರಬೇಕು ಅಂತೇನಿಲ್ಲ. ಕೆಲವೊಂದು ಸಿಂಪ್ಟಮ್ಸು ಕೆಲವೊಬ್ಬರಿಗೆ ಇರುತ್ತೆ. ಸೊ ಇಟ್ ಡಿಪೆಂಡ್ಸ್ ಆನ್ ದ ಪರ್ಸನ್ ಟು ಪರ್ಸನ್. ಅದೇ ಥರ ಈ ಸಿಂಪ್ಟಮ್ಸ್ ದೀಸ್ ಸಜೆಸ್ಟ್ ಓನ್ಲಿ ಪ್ರೆಗ್ನೆನ್ಸಿ ಬಟ್ ದೇ ಡೋಂಟ್ ಕನ್ಫರ್ಮ್ ದ ಪ್ರೆಗ್ನೆನ್ಸಿ. ಸೊ ದೇ ಸಜೆಸ್ಟ್ ದ ಪ್ರೆಗ್ನೆನ್ಸಿ. ಬಟ್ ಆಬ್ಜೆಕ್ಟಿವ್ ಸೈನ್ಸ್ ಆ ಥರ ಅಲ್ಲ, ಪ್ರೆಗ್ನೆನ್ಸಿ ಆಗಿದ್ರಷ್ಟೇ ಆ ಥರ ಸೈನ್ಸ್ ಎಲ್ಲ ಬರೋಕ್ಕೆ ಸಾಧ್ಯ. ಸೊ ಯಾವ್ಯಾವುದು ಪ್ರಿಸಂಪ್ಟಿವ್ ಸೈನ್ಸ್ ಅಂತ ಹೇಳ್ಬಿಟ್ಟು ನೋಡೋಣ. ಫಸ್ಟ್ ಬಂದುಬಿಟ್ಟು ಅಮಿನ್ಯೂರಿಯಾ ಅಂತಂದರೆ ನಮಗೆಲ್ಲ ಗೊತ್ತಿದೆ, ಇಟ್ ಈಸ್ ನಥಿಂಗ್ ಬಟ್ ಅ ಸೆಸೇಷನ್ ಆಫ್ ಅ ಮೆನ್ಸ್ಟ್ರುವಲ್ ಸೈಕಲ್ ಏನಂತ ಹೇಳ್ತೇವೆ, ಅಮಿನ್ಯೂರಿಯಾ ಅಂತ ಹೇಳ್ತೇವೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ಮಾರ್ನಿಂಗ್ ಸಿಕ್ನೆಸ್. ಸೊ ಬೀಟಾ HCG ಜಾಸ್ತಿ ಆಗೋದ್ರಿಂದ ಮಾರ್ನಿಂಗ್ ಸಿಕ್ನೆಸ್ ಅಂದರೆ ಮಾರ್ನಿಂಗ್ ಎದ್ದ ತಕ್ಷಣ ವಾಮಿಟಿಂಗ್ ಆಗೋದು, ಇಲ್ಲ ವಾಮಿಟ್ ಆಗಿರೋ ಥರ ಅನಿಸೋದು, ಅದಕ್ಕೇನಂತ ಹೇಳ್ತೇವೆ, ನಾಸಿಯಾ ಅಂತ ಹೇಳ್ತೇವೆ. ಸೊ ಅದು ಇರುತ್ತಲ್ಲ, ಅದಕ್ಕೇನು ಹೇಳ್ತೇವೆ, ಮಾರ್ನಿಂಗ್ ಸಿಕ್ನೆಸ್. ನೆಕ್ಸ್ಟ್ ಬಂದುಬಿಟ್ಟು ದೆಲ್ ಬಿ ಇನ್ಕ್ರೀಸ್ಡ್ ಫ್ರೀಕ್ವೆನ್ಸಿ ಆಫ್ ಅ ಮಿಕ್ಚುರೇಷನ್. ದೆನ್ ದೆಲ್ ಬಿ ಫಟೀಗ್. ಆಮೇಲೆ ಏನಿರುತ್ತೆ ಅಂದರೆ ಬ್ರೆಸ್ಟ್ ಡಿಸ್ಕಂಫರ್ಟ್ ಯಾವ ಥರ ಇರುತ್ತೆ ಅಂದರೆ ಯೂಶಲಿ ಫುಲ್ನೆಸ್ ಮತ್ತು ಪ್ರಿಕ್ಕಿಂಗ್ ಸೆನ್ಸೇಷನ್ ಎಲ್ಲ ಇರುತ್ತೆ. ಪ್ರಿಕ್ಕಿಂಗ್ ಸೆನ್ಸೇಷನ್ ಮತ್ತು ಫುಲ್ನೆಸ್ಸು ನೋಡಲಿಕ್ಕೆ ಸಿಗುತ್ತೆ. ಇದೆಲ್ಲ ಪ್ರಿಸಂಪ್ಟಿವ್ ಸೈನ್ಸ್ ಅಂದರೆ ದೀಸ್ ಆರ್ ದ ಸಬ್ಜೆಕ್ಟಿವ್ ಸೈನ್ಸ್. ನೆಕ್ಸ್ಟ್ ಬಂದುಬಿಟ್ಟು ಆಬ್ಜೆಕ್ಟಿವ್ ಸೈನ್ಸಲ್ಲಿ ಏನೇನು ಅಂತಂದರೆ ಬ್ರೆಸ್ಟ್ ಚೇಂಜಸ್. ಸೊ ನಾನು ಪ್ರೀವಿಯಸ್ ವೀಡಿಯೋದಲ್ಲೂ ಕೂಡ ಡಿಸ್ಕಸ್ ಮಾಡಿದ್ದೀನಿ ಏನೇನು ಬ್ರೆಸ್ಟ್ ಚೇಂಜಸ್ ಆಗುತ್ತೆ. ಯೂಶಲಿ ಡಕ್ದು ಸೈಜ್ ಜಾಸ್ತಿ ಆಗುತ್ತೆ, ವ್ಯಾಸ್ಕ್ಯುಲಾರಿಟಿ ಜಾಸ್ತಿ ಆಗುತ್ತೆ. ದೆನ್ ಬಂದುಬಿಟ್ಟು ಮಾಂಟಗ್ಮರಿ ಟ್ಯೂಬರ್ಕಲ್ಸ್ ಅಂತಂದರೆ ಏನಂತ ಹೇಳಿದೆ, ಮಾಂಟಗ್ಮರಿ ಟ್ಯೂಬರ್ಕಲ್ಸ್ ಆರ್ ನಥಿಂಗ್ ಬಟ್ ಹೈಪರ್ಟ್ರೋಪಿ ಆಫ್ ಅ ಸೆಬೇಷಿಯಸ್ ಗ್ಲ್ಯಾಂಡ್. ನೆಕ್ಸ್ಟ್ ಬಂದುಬಿಟ್ಟು ಪ್ರೈಮರಿ ಏರಿಯೋಲಾ ಫಾರ್ಮೇಷನ್ ಆಗುತ್ತೆ. ಎಸ್ಪೆಷಲಿ ಫಸ್ಟ್ ಟ್ರೈಮಿಸ್ಟ್ರಲ್ಲಿ ಏನಾಗುತ್ತೆ, ಪ್ರೈಮರಿ ಏರಿಯೋಲಾ ಫಾರ್ಮೇಷನ್ ಆಗುತ್ತೆ. ಪ್ರೈಮರಿ ಏರಿಯೋಲಾ ಅಂತಂದರೆ ಏನು ಹೇಳ್ತೀವಿ, ನಿಪ್ಪಲ್ ಸುತ್ತ ಏನು ಸ್ಕಿನ್ ಇರುತ್ತಲ್ಲ, ಅದಕ್ಕೆ ಏನು ಹೇಳ್ತೇವೆ, ಯೂಶಲಿ ಏನಾಗುತ್ತೆ, ಅದು ಇನ್ನೂ ಡಾರ್ಕ್ನಿಂಗ್ ಆಗುತ್ತೆ. ಅದಕ್ಕೆ ಏನಂತ ಹೇಳ್ತೇವೆ, ಪ್ರೈಮರಿ ಏರಿಯೋಲಾ. ಸೊ ದೀಸ್ ಆರ್ ದ ಬ್ರೆಸ್ಟ್ ಚೇಂಜಸ್. ನೆಕ್ಸ್ಟ್ ಬಂದುಬಿಟ್ಟು ಯೂಟ್ರಸ್ ಏನು ಅಂದರೆ ಏನಂತ ಹೇಳಿದ್ದೆ ನಾನು, ಅಪ್ ಟು 12 weeks ಯೂಟ್ರಸ್ ಏನಾಗಿರುತ್ತೆ, ಪೆಲ್ವಿಕ್ ಆರ್ಗನ್ ಆಗಿರುತ್ತೆ. ಅದಾದಮೇಲೆ ಫೀಟಸ್ ದೊಡ್ಡದು ಆಗ್ತಾ ಏನಾಗುತ್ತೆ, ಇಟ್ ಬಿಕಮ್ಸ್ ಅ ಅಬ್ಡಾಮಿನಲ್ ಆರ್ಗನ್. ಸೊ ಅಪ್ ಟು 12 weeks ಇಟ್ ಈಸ್ ಅ ಪೆಲ್ವಿಕ್ ಆರ್ಗನ್. ಅದಾದಮೇಲೆ ಕೆಲವೊಂದು ಪೆಲ್ವಿಕ್ ಚೇಂಜಸ್ ಆಗುತ್ತೆ. ವೆಜೈನಲ್, ಸರ್ವಿಕ್ಸ್ ಮತ್ತು ಯೂಟ್ರಸಲ್ಲಿ ಕೆಲವೊಂದು ಚೇಂಜಸ್ ಆಗುತ್ತೆ. ಅದು ಯಾವ್ಯಾವುದು ಅಂತ ಡಿಸ್ಕಸ್ ಮಾಡಿದ್ದೆ, ಬಟ್ ಈಗ ಒಂದೊಂದ್ಸರಿ ಮತ್ತೆ ಕ್ವಿಕ್ಕಾಗಿ ರಿಕ್ಯಾಪ್ ಮಾಡ್ತಾ ಹೋಗೋಣ. ಸೊ ಫಸ್ಟು ವೆಜೈನಲ್ ಚೇಂಜಸ್ನ ಡಿಸ್ಕಸ್ ಮಾಡೋಣ. ಏನಂತ ಹೇಳಿದೆ ನಾನು, ವೆಜೈನಲ್ ಚೇಂಜಸಲ್ಲಿ ಫಸ್ಟ್ ಬರುವಂಥದ್ದು ಜಾಕ್ಮಿಯರ್ ಸೈನ್ ಅಥವಾ ಚಾಡ್ವಿಕ್ ಸೈನ್. ಅದಕ್ಕೆ ಇನ್ನೊಂದು ಹೆಸರೇನು, ಚಾಡ್ವಿಕ್ ಸೈನ್ ಅಂತ ಹೇಳ್ತೇವೆ. ಜಾಕ್ಮಿಯರ್ ಸೈನ್ ಅಂತಂದರೆ ಇಟ್ ಈಸ್ ನಥಿಂಗ್ ಬಟ್ ಆಂಟೀರಿಯರ್ ಬ್ಲೂಯಿಶ್ ಡಿಸ್ಕಲರೇಷನ್ ಆಫ್ ದ ಆಂಟೀರಿಯರ್ ವೆಜೈನಲ್ ವಾಲಲ್ಲಿ ಏನಾಗಿರುತ್ತೆ, ಬ್ಲೂಯಿಶ್ ಡಿಸ್ಕಲರೇಷನ್ ಇರುತ್ತೆ. ಅದಕ್ಕೆ ಏನಂತ ಹೇಳ್ತೇವೆ, ಜಾಕ್ಮಿಯರ್ ಸೈನ್ ಅಂತ ಹೇಳ್ತೇವೆ. ನೆಕ್ಸ್ಟ್ ಬಂದುಬಿಟ್ಟು ಆಸಿಯಾಂಡರ್ ಸೈನ್ ಅಂತಂದ್ರೆ ಏನು, ದೆಲ್ ಬಿ ಇನ್ಕ್ರೀಸ್ಡ್ ಪಲ್ಸೇಷನ್ಸ್ ಫೆಲ್ಟ್ ಇನ್ ದ ಲ್ಯಾಟರಲ್ ಫಾರ್ನಿಸಸ್. ಸೊ ನೆಕ್ಸ್ಟ್ ಬಂದುಬಿಟ್ಟು ದೀಸ್ ಆರ್ ದ ವೆಜೈನಲ್ ಚೇಂಜಸ್. ನೆಕ್ಸ್ಟ್ ಬಂದುಬಿಟ್ಟು ಸರ್ವಿಕ್ಸಲ್ಲಿ ಏನು ಚೇಂಜಸ್ ಆಗುತ್ತೆ, ಸರ್ವಿಕ್ಸಲ್ಲಿ ಆಗುವಂಥದ್ದು ಗುಡಲ್ ಸೈನ್ ಅಂತ ಹೇಳ್ತೇವೆ. ಗುಡಲ್ ಸೈನ್ ಇಸ್ ದ
ಅರ್ಲಿಯೆಸ್ಟ್ ಸೈನ್ ಆಫ್ ದ ಪ್ರೆಗ್ನೆನ್ಸಿ, ಅರ್ಲಿಯೆಸ್ಟ್ ಸೈನ್ ಆಫ್ ದ ಪ್ರೆಗ್ನೆನ್ಸಿ, ಅರ್ಲಿಯೆಸ್ಟ್ ಸೈನ್ ಆಫ್ ದ ಪ್ರೆಗ್ನೆನ್ಸಿ 6th ವೀಕಲ್ಲೇ ಇದು ಬಂದೋಗಿರುತ್ತೆ. ಸೊ ಇಟ್ ಈಸ್ ನಥಿಂಗ್ ಬಟ್ ಅ ಸಾಫ್ಟ್ನಿಂಗ್ ಆಫ್ ದ ಸರ್ವಿಕ್ಸ್. ಗುಡಲ್ ಸೈನ್ ಇಸ್ ನಥಿಂಗ್ ಬಟ್ ಅ ಸಾಫ್ಟ್ನಿಂಗ್ ಆಫ್ ದ ಸರ್ವಿಕ್ಸ್. ನೆಕ್ಸ್ಟ್ ಬಂದುಬಿಟ್ಟು ಯೂಟ್ರಸ್. ಯೂಟ್ರಸಲ್ಲಿ ಏನೇನು ಚೇಂಜಸ್ ಆಗುತ್ತೆ ಅಂತಂದರೆ ಫಸ್ಟ್ ಬಂದುಬಿಟ್ಟು ಪಿಸ್ಕಚಿಕ್ ಸೈನ್. ಪಿಸ್ಕಚಿಕ್ ಸೈನ್ ಅಂತಂದರೆ ಏನು, ಎಸಿಮೆಟ್ರಿಕಲ್ ಎನ್ಲಾರ್ಜ್ಮೆಂಟ್ ಆಫ್ ದ ಯೂಟ್ರಸ್. ಎಸಿಮೆಟ್ರಿಕಲ್ ಎನ್ಲಾರ್ಜ್ಮೆಂಟ್ ಆಫ್ ದ ಯೂಟ್ರಸ್ ಯಾಕಾಗುತ್ತೆ, ಯಾಕಂದರೆ ಲ್ಯಾಟ್ರಲ್ ಇಂಪ್ಲಾಂಟೇಷನ್ ಆಗಿರುತ್ತೆ. ಲ್ಯಾಟ್ರಲ್ ಇಂಪ್ಲಾಂಟೇಷನ್ಗೆ ಏನಂತ ಹೇಳ್ತೀವಿ, ಏಸೆಂಟ್ರಿಕ್ ಇಂಪ್ಲಾಂಟೇಷನ್ ಅಂತಲೂ ಸಹ ಹೇಳ್ತೀವಿ. ಸೊ ಇದು ಅಪ್ಪರ್ ಸೆಗ್ಮೆಂಟಲ್ಲಿ ಹೋಗಿ ಇಂಪ್ಲಾಂಟ್ ಆಗಿರುತ್ತೆ. ಪೋಸ್ಟೀರಿಯರ್ ವಾಲ್ ಆಫ್ ದ ಅಪ್ಪರ್ ಸೆಗ್ಮೆಂಟಲ್ಲಿ ಹೋಗ್ಬಿಟ್ಟು ಇಂಪ್ಲಾಂಟೇಷನ್ ಆಗಿರುತ್ತೆ, ಲ್ಯಾಟ್ರಲ್ ಇಂಪ್ಲಾಂಟೇಷನ್ ಆಗಿರುತ್ತೆ. ಸೊ ಅವಾಗ ಏನಾಗುತ್ತೆ, ಬೆಳೀತಾ ಬೆಳೀತಾ ಆ ಪಾರ್ಟ್ ಅಷ್ಟೇ ಯೂಟ್ರಸ್ ದೊಡ್ಡದಾಗ್ತಾ ಹೋಗುತ್ತೆ. ಸೊ ಆ ಸೈನಿಗೆ ಏನಂತ ಹೇಳ್ತೀವಿ, ಎಸಿಮೆಟ್ರಿಕಲ್ ಎನ್ಲಾರ್ಜ್ಮೆಂಟ್ ಆಫ್ ದ ಯೂಟ್ರಸ್ ಏನಂತ ಹೇಳ್ತೀವಿ ಅಂದರೆ ಪಿಸ್ಕಚಿಕ್ ಸೈನ್ ಅಂತ. ನೆಕ್ಸ್ಟ್ ಬಂದುಬಿಟ್ಟು ಹೆಗಾರ್ ಸೈನ್. ಹೆಗಾರ್ ಸೈನ್ ಅಂತಂದರೆ ಏನು ಹೇಳಿದೆ ನಾನು, ಬೈ ಮ್ಯಾನ್ಯುವಲ್ ಎಕ್ಸಾಮಿನೇಷನ್ ಮಾಡ್ತೇವೆ. ಬೈ ಮ್ಯಾನ್ಯುವಲ್ ಎಕ್ಸಾಮಿನೇಷನ್ ಮಾಡಿದಾಗ ಏನಾಗುತ್ತೆ, ಎರಡು ಹ್ಯಾಂಡ್ಸ್ದು ಫಿಂಗರ್ಸ್ ಏನಾಗುತ್ತೆ, ಟಚ್ ಆಗುತ್ತೆ. ಎರಡು ಹ್ಯಾಂಡ್ಸ್ ಫಿಂಗರ್ಸು ಟಚ್ ಆಗುತ್ತೆ, ಅದಕ್ಕೆ ಏನಂತ ಹೇಳ್ತೇವೆ, ಹೆಗಾರ್ ಸೈನ್. ನೆಕ್ಸ್ಟ್ ಬಂದುಬಿಟ್ಟು ಪಾಮಾರ್ ಸೈನ್. ಪಾಮಾರ್ ಸೈನ್ ಅಂತಂದರೆ ಏನು, ರಿದಮಿಕ್ ಮತ್ತು ರೆಗ್ಯುಲರ್ ಕಾಂಟ್ರಾಕ್ಷನ್ಸ್ ಇರುತ್ತಲ್ಲ, ಅದಕ್ಕೆ ಏನಂತ ಹೇಳ್ತೇವೆ ಅಂದರೆ ಪಾಮಾರ್ ಸೈನ್. ಸೊ ದೀಸ್ ಆರ್ ದ ಪೆಲ್ವಿಕ್ ಆರ್ಗನ್ ಚೇಂಜಸ್ ವಿಚ್ ವಿ ಆರ್ ಗೋನಾ ಗೆಟ್ ಎಸ್ಪೆಷಲಿ ಇನ್ ದ ಫಸ್ಟ್ ಟ್ರೈಮಿಸ್ಟರ್. ಸೊ ನೆಕ್ಸ್ಟ್ ಬಂದುಬಿಟ್ಟು ಇಮ್ಯುನಾಲಜಿಕಲ್ ಟೆಸ್ಟ್. ಕನ್ಫರ್ಮೇಷನ್ ಟೆಸ್ಟಿಗೆ ನಾವು UPT ಅಂತ ಹೇಳಿಬಿಟ್ಟು ಮಾಡ್ತೀವಿ, ಯೂರಿನ್ ಪ್ರೆಗ್ನೆನ್ಸಿ ಟೆಸ್ಟ್ ಅಂತ ಹೇಳಿ ಮಾಡ್ತೀವಿ. ಸೊ ಅದರಲ್ಲಿ ಏನು ಮಾಡ್ತೀವಿ ಅಂದರೆ, ವಿ ಡಿಟೆಕ್ಟ್ ಆ್ಯಂಟಿಜನ್, HCG ಆ್ಯಂಟಿಜನ್ನ ಡಿಟೆಕ್ಟ್ ಮಾಡ್ತೀವಿ. ಯಾವಾಗ ಮಾಡ್ಬೋದು ಅಂತಂದರೆ ಫ್ರಮ್ 8 to 11 days ಆಫ್ಟರ್ ದ ಕನ್ಸೆಪ್ಷನ್. 10 days ಆಫ್ಟರ್ ದ ಕನ್ಸೆಪ್ಷನ್ ಆದಮೇಲಿಂದ ಅಪ್ ಟು 12 weeks ತನಕ ನಾವು ಈ ಇಮ್ಯುನಾಲಜಿಕಲ್ ಟೆಸ್ಟ್ ಅಂದರೆ UPTನ ನಾವು ಮಾಡ್ಬೋದು. ಅದಾದಮೇಲೆ ಮಾಡಲಿಕ್ಕೆ ಆಗಲ್ಲ, ಯಾಕಂತಂದರೆ ಬೀಟಾ HCG ಲೆವೆಲ್ಸ್ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ದಟ್ ಈಸ್ ಅ ಡಿಫ್ರೆಂಟ್ ಥಿಂಗ್, ವಿಲ್ ಡಿಸ್ಕಸ್ ಫರ್ದರ್. ಬಟ್ ಅಪ್ ಟು 12 weeks ತನಕ ನಾವು ಏನು ಮಾಡ್ಬೋದು, ಇಮ್ಯುನಾಲಜಿಕಲ್ ಟೆಸ್ಟ್ನ ಮಾಡ್ಬೋದು. ಸೊ ದಿಸ್ ಈಸ್ ಆಲ್ ಅಬೌಟ್ ದ ಫಸ್ಟ್ ಟ್ರೈಮಿಸ್ಟರ್. ಸೊ ಸೆಕೆಂಡ್ ಟ್ರೈಮಿಸ್ಟರಲ್ಲಿ ಏನೇನಾಗುತ್ತೆ ಅಂತ ಡಿಸ್ಕಸ್ ಮಾಡೋಣ. ಸೆಕೆಂಡ್ ಟ್ರೈಮಿಸ್ಟರಲ್ಲಿ ಏನಾಗುತ್ತೆ ಅಂದರೆ ಎಲ್ಲಿಂದ ಎಲ್ಲಿ ತನಕ. ಸೊ ಫಸ್ಟ್ ಟ್ರೈಮಿಸ್ಟರ್ ಏನು ಹೇಳಿದೆ, ಅಪ್ ಟು 12 weeks ಹೇಳಿದೆ. ಸೊ ಸೆಕೆಂಡ್ ಟ್ರೈಮಿಸ್ಟರ್ ಬಂದುಬಿಟ್ಟು 13 to 28 weeks. 13 to 28 weeksಗೆ ನಾವೇನಂತ ಹೇಳ್ತೇವೆ, ಸೆಕೆಂಡ್ ಟ್ರೈಮಿಸ್ಟರ್ ಅಂತ ಹೇಳ್ತೇವೆ. ಸೆಕೆಂಡ್ ಟ್ರೈಮಿಸ್ಟರಲ್ಲಿ ಏನಾಗುತ್ತೆ ಅಂದರೆ ಎಲ್ಲ ಸಬ್ಜೆಕ್ಟಿವ್ ಸಿಂಟಮ್ಸ್ ನಾನು ಏನೇನು ಹೇಳಿದೆ, ಮಾರ್ನಿಂಗ್ ಸಿಕ್ನೆಸ್ಸು, ಇನ್ಕ್ರೀಸ್ ಫ್ರೀಕ್ವೆನ್ಸಿ, ಫೆಟಿಗ್, ಇದೆಲ್ಲ ಏನಾಗುತ್ತೆ, ಸಬ್ಸೈಡ್ ಆಗುತ್ತೆ, ಕಡಿಮೆ ಆಗುತ್ತೆ. ಬಟ್ ಅಮೆನ್ಯೂರಿಯಾ ಏನಿದೆ ಅದು ಕಂಟಿನ್ಯೂ ಆಗುತ್ತೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ಇಂಪಾರ್ಟೆಂಟ್ ಥಿಂಗು, ಸೆಕೆಂಡ್ ಟ್ರೈಮಿಸ್ಟ್ರಲ್ಲಿ ನಮಗೆ ಏನು ನೋಡ್ಲಿಕ್ಕೆ ಸಿಗುತ್ತೆ ಅಂದರೆ ಕ್ವಿಕ್ನಿಂಗ್ ಅಂತಂದರೆ ಫಸ್ಟ್ ಟೈಮು ತಾಯಿಗೆ ಮಗುದು ಫೀಟಲ್ ಮೂಮೆಂಟ್ಸ್ ಏನಿರುತ್ತಲ್ಲ ಅದು ಗೊತ್ತಾಗುತ್ತೆ. ಮಗು ಒಳಗಡೆ ಒದ್ದಾಡ್ತಾ ಇರೋದು ಗೊತ್ತಾಗುತ್ತೆ. ಸೊ ಅದಕ್ಕೆ ಏನಂತ ಹೇಳ್ತೇವೆ, ಕ್ವಿಕ್ನಿಂಗ್ ಅಂತ ಹೇಳ್ತೇವೆ. ಸೊ ಕ್ವಿಕ್ನಿಂಗ್ ಈಸ್ ನಥಿಂಗ್ ಬಟ್ ಅ ಪರ್ಸೆಪ್ಷನ್ ಆಫ್ ದ ಆಕ್ಟಿವ್ ಫೀಟಲ್ ಮೂಮೆಂಟ್ಸ್ ಬೈ ದ ಮದರ್. ಫಸ್ಟ್ ಟೈಮು ಮದರ್ಗೆ ಮಗು ಒದ್ದಾಡ್ತಿರೋದು ಹೆಂಗೆ ಗೊತ್ತಾಗುತ್ತಲ್ಲ, ಅದನ್ನು ಕ್ವಿಕ್ನಿಂಗ್ ಅಂತ ಹೇಳ್ತೇವೆ. ಸೊ ಪ್ರೈಮರಿ ಗ್ರಾವಿಡಾದಲ್ಲಿ ಯೂಶಲಿ 18 to 20 weeksಲ್ಲಿ ಕ್ವಿಕ್ನಿಂಗ್ ಆಗುತ್ತೆ. ಬಟ್ ಮಲ್ಟಿ ಗ್ರಾವಿಡಾದಲ್ಲಿ ಆಗಲ್ಲ, ಸ್ವಲ್ಪ 2 weeks ಜಲ್ದಿನೇ ಆಗುತ್ತೆ. ದಟ್ ಈಸ್ ಬೈ 16 to 18 weeksಗೆಲ್ಲ ಅವರಿಗೆ ಕ್ವಿಕ್ನಿಂಗ್ ಗೊತ್ತಾಗುತ್ತೆ, ಅಂದರೆ ಫೀಟಲ್ ಮೂಮೆಂಟ್ಸ್ ಎಲ್ಲ ಗೊತ್ತಾಗುತ್ತೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ಈಗ ಏನಾಗುತ್ತೆ, ಪ್ರೋಗ್ರೆಸಿವ್ ಎನ್ಲಾರ್ಜ್ಮೆಂಟ್ ಆಫ್ ದ ಲೋವರ್ ಯೂಬ್ಡಮ್. ಸೊ ಫೀಟಸ್ ಬೆಳೀತಾ ಹೋದಂಗೆ ಏನಾಗುತ್ತೆ, ಯೂಟ್ರಸ್ಸು ಕೂಡ ಬೆಳೀತಾ ಹೋಗುತ್ತೆ. ಸೊ ದೆಲ್ ಬಿ progressive enlargement of the lower abdomen. After 12 weeks ಏನಾಗುತ್ತೆ, ಯೂಟ್ರಸ್ ಏನಾಗುತ್ತೆ, ಅಬ್ಡಾಮಿನಲ್ ಆರ್ಗನ್ ಆಗುತ್ತೆ. ಸೊ ಅವಾಗ ಏನಾಗುತ್ತೆ, ಬೆಳೀತಾ ಹೋದಂಗೆ ಅಬ್ಡಾಮಿನ್ ಕೂಡ ಬೆಳೀತಾ ಹೋಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಕೊಲಾಸ್ಮಾ ಅಂತಂದರೆ ಏನು ಹೇಳಿದೆ ನಾನು, ಫೇಸಲ್ಲಿ ಏನು ಪಿಗ್ಮೆಂಟೇಷನ್ ಆಗುತ್ತಲ್ಲ ಅರೌಂಡ್ ಫೋರ್ ಹೆಡ್, ಹೈಸ್ ಮತ್ತು ಚೀಕ್ಸಲ್ಲಿ. ಸೊ ಅದಕ್ಕೆ ಏನಂತ ಹೇಳ್ತೀವಿ, ಕೊಲಾಸ್ಮಾ ಅಂತ ಹೇಳ್ತೀವಿ. ನೆಕ್ಸ್ಟ್ ಬಂದುಬಿಟ್ಟು ಬ್ರೆಸ್ಟ್ ಚೇಂಜಸ್ ಸೇಮ್ ಪ್ರೈಮರಿ ಏರಿಯೋಲಾ, ಮೊಂಟೆಗ್ಮರಿ ಟ್ಯೂಮರ್ಕಲ್ಸ್ ಎಲ್ಲ ಇರ್ತವೆ. ಇದರಲ್ಲಿ ಏನಂದರೆ ಮತ್ತೆ ಸೆಕೆಂಡ್ರಿ ಏರಿಯೋಲಾ ಫಾರ್ಮೇಷನ್ ಆಗಿರುತ್ತೆ. ಸೊ ಇದು ಸೆಕೆಂಡ್ ಟ್ರೈಮಿಸ್ಟ್ರಲ್ಲಿ ಆಗೋ ಚೇಂಜಸ್. ನೆಕ್ಸ್ಟ್ ಅಬ್ಡಾಮಿನಲ್ಲಿ ಏನೇನು ಚೇಂಜಸ್ ಆಗುತ್ತೆ. ಸೊ ನಾನು ಪಿಗ್ಮೆಂಟೇಷನಲ್ಲಿ ಏನು ಪಿಗ್ಮೆಂಟೇಷನಲ್ಲಿ ಹೇಳಬೇಕಾದ್ರೂ ಕೂಡ ಏನೇನು ಪಿಗ್ಮೆಂಟೇಷನ್ ಆಗುತ್ತೆ ಅಂತ ಹೇಳಬೇಕಾದ್ರೆ ನಾನು ಮೆನ್ಷನ್ ಮಾಡಿದ್ದೆ. ದರ್ ಇಸ್ ಸಮಥಿಂಗ್ ನೋನ್ ಆಸ್ ಅ ಲೀನಿಯಾ ನಯಾಗ್ರಾ ಅಂದರೆ ಜಿಫಿಸ್ಟರ್ನಮಿಂದ ಸಿಂಫೈಸಿಸ್ ಪ್ಯೂಬಿಸ್ ತನಕ ಮಿಡ್ಲೈನಲ್ಲಿ ಏನೊಂದು ಉದ್ದಕ್ಕೆ ಪಿಗ್ಮೆಂಟೇಷನ್ ಕಾಣುತ್ತೆ, ಲೈನ್ ಥರ ಉದ್ದಕ್ಕೆ ಏನು ಮಿಡ್ಲೈನಲ್ಲಿ ಕಾಣುತ್ತಲ್ಲ, ಅದಕ್ಕೆ ಏನಂತ ಹೇಳ್ತೇವೆ, ಲೀನಿಯಾ ನಯಾಗ್ರಾ. ದೆನ್ ಬಂದುಬಿಟ್ಟು ಸ್ಟ್ರಯೆ ಗ್ರಾವಿಡಮ್ ಅಂತಂದರೆ ಸ್ಟ್ರೆಚ್ ಮಾರ್ಕ್ಸು ಎಲ್ಲಿ ಸಿಗುತ್ತೆ, ಲೋವರ್ ಅಬ್ಡಾಮಿನ್, ಬಿಲೋ ದ ಅಂಬಲಿಕಸ್ಸು, ಲೋವರ್ ಅಬ್ಡಾಮಿನ್ ಮತ್ತು ಓವರ್ ದ ಥೈಸ್ ನಮಗೆ ಈ ಸ್ಟ್ರಯೆ ಗ್ರಾವಿಡಮ್ ಸ್ಟ್ರೆಚ್ ಮಾರ್ಕ್ಸ್ ಸಿಗುತ್ತೆ, ಸ್ಟ್ರೆಚ್ ಮಾರ್ಕ್ಸ್ ಆಫ್ ಪ್ರೆಗ್ನೆನ್ಸಿ. ಸೊ ನೆಕ್ಸ್ಟ್ ಶೇಪ್ ಬಂದುಬಿಟ್ಟು ಓವಾಯ್ಡ್ ಆಗುತ್ತೆ. ಸೊ ಯೂಶಲಿ ನಾನ್ ಪ್ರೆಗ್ನೆಂಟ್ ಯೂಟ್ರಸ್ ಹೇಗಿರುತ್ತೆ ಅಂದರೆ ಪೈರಿಫಾರ್ಮ್ ಶೇಪ್ ಇರುತ್ತೆ.
ಅದಾದಮೇಲೆ ಗ್ಲೋಬ್ಯುಲರ್ ಆಗುತ್ತೆ. ಅದಾದಮೇಲೆ ಏನಾಗುತ್ತೆ ಅಂದರೆ ಓವಾಯ್ಡ್ ಶೇಪಿಗೆ ಓವಾಯ್ಡ್ ಶೇಪ್ ಆಗಿಬಿಡುತ್ತೆ ಇದು ಏನೋ ಯೂಟ್ರಸ್. ನೆಕ್ಸ್ಟ್ ಬಂದುಬಿಟ್ಟು ಬ್ರಾಕ್ಸ್ಟನ್ ಹಿಕ್ ಕಾಂಟ್ರಾಕ್ಷನ್. ಬ್ರಾಕ್ಸ್ಟನ್ ಹಿಕ್ಸ್ ಕಾಂಟ್ರಾಕ್ಷನ್ ಅಂದರೆ ಇಂಪಾರ್ಟೆಂಟು. ಬ್ರಾಕ್ಸ್ಟನ್ ಹಿಕ್ ಕಾಂಟ್ರಾಕ್ಷನ್ ಅಂತಂದರೆ ಏನು ಅಂದರೆ ಫಾಲ್ಸ್ ಲೇಬರ್ ಪೇನ್ ಅಂದರೆ ಇದು ಟ್ರೂ ಲೇಬರ್ ಪೇನ್ ಬರ್ತಾ ಇಲ್ಲ. ಸೊ ನಮಗೆ ಲೇಬರ್ ಪೇನ್ ಬಂದಾಗ ಏನಾಗುತ್ತೆ, ಪ್ರೆಗ್ನೆಂಟ್ ವುಮೆನ್ಗೆ ಲೇಬರ್ ಪೇನ್ ಬಂದಾಗ ಏನಾಗುತ್ತೆ, ಮಗು ಡೆಲಿವರಿ ಆಗಬೇಕು ಅಂದರೆ ಲೋವರ್ ಸರ್ವೈಕಲ್ ಡೈಲೇಟೇಷನ್ ಆಗಬೇಕು, ಅದ್ರ ಮುಖಾಂತರ ಜಾಗ ಆಗಬೇಕು, ಮಗು ಹೊರಗಡೆ ಬರಬೇಕು. ಬಟ್ ಇದು ಯಾವುದು ಈ ಫಾಲ್ಸ್ ಲೇಬರ್ ಪೇನಲ್ಲಿ ಆಗಲ್ಲ. ಫಾಲ್ಸ್ ಲೇಬರ್ ಪೇನಲ್ಲಿ ಏನಿರುತ್ತೆ, ಯಾವ ಥರ ಕ್ಯಾರೆಕ್ಟರಿಸ್ಟಿಕ್ ಇರುತ್ತೆ ಅಂದರೆ ಇಟ್ ಈಸ್ ಅ ಇರ್ರೆಗ್ಯುಲರ್ ಪೇನ್. ಯಾವಾಗ ಬೇಕೋ ಆವಾಗಲೇ ಬರ್ತಾ ಇರುತ್ತೆ ಆ್ಯಂಡ್ ಇಟ್ ಈಸ್ ವೆರಿ ಇನ್ಫ್ರೀಕ್ವೆಂಟ್. ಸೊ ಯೂಶಲಿ ಏನಾಗುತ್ತೆ ಅಂದರೆ ಲೇಬರ್ ಪೇನು ರೆಗ್ಯುಲರ್ ಆಗಿ ಬರ್ತಾನೆ ಇರುತ್ತೆ. ಸೊ ಆಮೇಲೆ ಏನಾಗುತ್ತೆ ಅಂತಂದರೆ ಅದು ಫಸ್ಟು ಯೂಶಲಿ 2 ಮಿನಿಟ್ಸ್ ಬರುತ್ತೆ, ನೆಕ್ಸ್ಟ್ 3 ಮಿನಿಟ್ಸು, ಈ ಥರ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಬಟ್ ಇದು ಆ ಥರ ಅಲ್ಲ. ಫಾಲ್ಸ್ ಲೇಬರ್ ಪೇನ್ ಏನಾಗುತ್ತೆ, ಇರ್ರೆಗ್ಯುಲರ್, ಬೆಳಗ್ಗೆ ಒಂದ್ಸಲಿ ಬಂತು, ಯಾವಾಗಲೂ ಮಧ್ಯಾಹ್ನ ಒಂದ್ಸಲಿ ಬಂತು, ನಾಳೆ ಮತ್ತೆ ಒಂದ್ಸಲಿ ಬಂತು, ಆ ಥರ ಇರ್ರೆಗ್ಯುಲರ್ ಮತ್ತು ಇನ್ಫ್ರೀಕ್ವೆಂಟ್ ಆ್ಯಂಡ್ ಇಟ್ ಈಸ್ ಅ ಸ್ಪಾಸ್ಮೋಡಿಕ್ ಆ್ಯಂಡ್ painless and there won't be any dilatation of the cervix ಇರುತ್ತಲ್ಲ, ಅದು ಡೈಲೇಟೇಷನ್ ಆಗಲ್ಲ. ಸೊ ಬ್ರಾಕ್ಸ್ಟನ್ ಹಿಕ್ ಕಾಂಟ್ರಾಕ್ಷನ್ಸ್ ಆರ್ ನಥಿಂಗ್ ಬಟ್ ಅ ಫಾಲ್ಸ್ ಲೇಬರ್ ಪೇನ್. ನೆಕ್ಸ್ಟ್ ಏನಾಗುತ್ತೆ, 20 ವೀಕ್ಸ್ ಅಷ್ಟೊತ್ತಿಗೆಲ್ಲ 20 ವಾರ ತುಂಬಿತು ಅಂತಂದರೆ ಏನು ಮಾಡ್ಬೋದು, ಫೀಟಲ್ ಪಾರ್ಟ್ಸ್ನ ನಾವು ಫೀಲ್ ಮಾಡ್ಬೋದು. ಅದಕ್ಕೆ ಕೆಲವೊಂದು ಗ್ರಿಪ್ಸ್ ಇದೆ, ಫರ್ದರ್ ಕ್ಲಾಸಲ್ಲಿ ಅದನ್ನು ಡಿಸ್ಕಸ್ ಮಾಡ್ತೀನಿ. ಸೊ ಬೈ 20 ವೀಕ್ ವಿ ಕ್ಯಾನ್ ಫೀಲ್ ದ ಫೀಟಲ್ ಪಾರ್ಟ್ಸ್. ಹಾಗೆ ಕೂಡ ಬೈ 24 ವೀಕ್ಸ್ ಅಷ್ಟೊತ್ತಿಗೆಲ್ಲ ನಮಗೆ ಫೀಟಲ್ ಹಾರ್ಟ್ ಸೌಂಡ್ಸು ಕೂಡ ಕೇಳಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ದೆನ್ ದೆರ್ ಇಸ್ ಸಮಥಿಂಗ್ ನೋನ್ ಆಸ್ ಅ ಬೆಲಾಟ್ಮೆಂಟ್. ಸೊ ಫೀಟಸ್ ಒಳಗಡೆ ಇದ್ದಾಗ ಅದ್ರ ಸುತ್ತ ಏನಿರುತ್ತೆ ಅಂದರೆ ಆಮ್ನಿಯೋಟಿಕ್ ಫ್ಲೂಯಿಡ್ ಇರುತ್ತೆ. ಸೊ ಅದು ಏನಾಗ್ತಿರುತ್ತೆ ಅಂದರೆ ತೇಲ್ತಾ ಇರುತ್ತೆ. ಆಮ್ನಿಯೋಟಿಕ್ ಫ್ಲೂಯಿಡಲ್ಲಿ ಸಮಥಿಂಗ್ ಲೈಕ್ ತೇಲ್ತಾ ಇರುತ್ತೆ. ಸೊ ಆವಾಗ ನಾವು ಸ್ವಲ್ಪ ಒಂದು ಜೆಂಟಲ್ ಟ್ಯಾಪ್, ಹೀಗೆ ಹೊಟ್ಟೆ ಮೇಲೆ, ಪ್ರೆಗ್ನೆಂಟ್ ವುಮೆನ್ ಹೊಟ್ಟೆ ಮೇಲೆ ಈ ಥರ ಹೊಡೆದ್ವಿ ಅಂದಾಗ ಏನಾಗುತ್ತೆ, ಅದು ರಿಬೌಂಡ್ ಆಗಿಬಿಟ್ಟು ನಮ್ಮ ಕೈಗೆ ಬಂದುಬಿಟ್ಟು ಮತ್ತೆ ರಿಬೌಂಡ್ ಆಗುತ್ತೆ. ಸೊ ಇದಕ್ಕೆ ಏನಂತ ಹೇಳ್ತೇವೆ ಅಂದರೆ ಬೆಲಾಟ್ಮೆಂಟ್. ದಿಸ್ ಈಸ್ ನಥಿಂಗ್ ಬಟ್ ಅ ಬೆಲಾಟ್ಮೆಂಟ್. ಸೊ ಫೀಟಸ್ ಕ್ಯಾನ್ ಬಿ felt to bounce or rebound when the uterus is slightly tapped during the examination. ಸೊ ಅದು ಜೆಂಟಲ್ ಟ್ಯಾಪ್ ಮಾಡಿದಾಗ ಏನಾಗಿರುತ್ತೆ, ಫೀಟಸ್ಸು ಫ್ಲೋಟ್ ಆಗ್ತಿರುತ್ತೆ ಆಮ್ನಿಯೋಟಿಕ್ ಫ್ಲೂಯಿಡಲ್ಲಿ, ಮತ್ತೆ ಬಂದು ನಮ್ಮ ಕೈಗೆ ಹೊಡೆಯುತ್ತೆ. ಸೊ ರಿಬೌಂಡ್ ಆಗುತ್ತೆ. ಸೊ ಇಟ್ ಈಸ್ ನಥಿಂಗ್ ಬಟ್ ಬೆಲಾಟ್ಮೆಂಟ್. ಅದರಲ್ಲಿ 2 ಥರ ಇದೆ, ಒಂದು ಇಂಟರ್ನಲ್ ಬೆಲಾಟ್ಮೆಂಟ್, ಇನ್ನೊಂದು ಎಕ್ಸ್ಟರ್ನಲ್ ಬೆಲಾಟ್ಮೆಂಟ್. ಇಂಟರ್ನಲ್ ಬೆಲಾಟ್ಮೆಂಟ್ ಅಂದರೆ ಕೆಳಗಡೆ ಸರ್ವಿಕ್ಸಿಂದ ನಾವು ಈ ಎಕ್ಸಾಮಿನೇಷನ್ ಮಾಡಿದ್ರೆ ಅದಕ್ಕೆ ಏನಂತ ಹೇಳ್ತೀವಿ, ಇಂಟರ್ನಲ್ ಬೆಲಾಟ್ಮೆಂಟ್. ಹೊರಗಡೆ ಟ್ಯಾಪ್ ಮಾಡಿದ್ವಿ ಅಂತ, ಅಬ್ಡಾಮಿನ್ ಮೇಲೆ ಟ್ಯಾಪ್ ಮಾಡಿದ್ವಿ ಅಂದರೆ ಅದಕ್ಕೆ ಏನಂತ ಹೇಳ್ತೇವೆ, ಎಕ್ಸ್ಟರ್ನಲ್ ಬೆಲಾಟ್ಮೆಂಟ್. ಸೊ ನೆಕ್ಸ್ಟ್ ಫಂಡಲ್ ಹೈಟ್ ನೋಡೋಣ. ಫಂಡಲ್ ಹೈಟ್ ಅಂದರೆ ಏನು ಅಂದರೆ, ಫಂಡಲ್ ಹೈಟ್ ಈಸ್ ನಥಿಂಗ್ ಬಟ್, ಸೊ ಮಗು ಬೆಳೀತಾ ಹೋದಂಗೆ ಏನಾಗುತ್ತೆ, ಇಟ್ ಬಿಕಮ್ಸ್ ಅ ಅಬ್ಡಾಮಿನಲ್ ಆರ್ಗನ್. ಸೊ ಎಲ್ಲಿ ತನಕ ನಾವು ಯುಟ್ರಸ್ನ ಫೀಲ್ ಮಾಡ್ಬೋದು, ಹೈಟ್ ಆಫ್ ದ ಯುಟ್ರಸ್ನ ಎಲ್ಲಿ ತನಕ ಫೀಲ್ ಮಾಡ್ಬೋದಲ್ಲ, ಸೊ ಅದಕ್ಕೇನಂತ ಹೇಳ್ತೇವೆ, ಫಂಡಲ್ ಹೈಟ್ ಅಂತ ಹೇಳ್ತೇವೆ. ಸೊ ಫಂಡಲ್ ಹೈಟ್ನ ಯಾಕೆ ಮೆಜರ್ ಮಾಡ್ತೇವೆ ಅಂತಂದರೆ, ಸೊ ಕೆಲವೊಂದು ಇಷ್ಟು ವೀಕ್ಸಿಗೆ ಇಷ್ಟು ಮಗುದು ಗ್ರೋತ್ ಆಗಿರಬೇಕು ಅಂತ ಈ ಫಂಡಲ್ ಹೈಟ್ ನಮಗೆ ತಿಳಿಸ್ಕೊಡುತ್ತೆ. ಸೊ ಸಪೋಸ್ ಈಗ ತಾಯಿ ಏನಾಗಿದೆ 16 ವೀಕ್ಸ್ ಅಲ್ಲ, ತಾಯಿ ಏನಿದೆ 24 ವೀಕ್ಸ್ ಪ್ರೆಗ್ನೆಂಟ್ ಇದ್ದಾರೆ. ಸೊ ನಾವು ಫಂಡಲ್ ಹೈಟ್ ಚೆಕ್ ಮಾಡಿದಾಗ 20 ವೀಕ್ಸ್ ಅಂತ ಬಂತು ಅಂತಂದರೆ ನಾವೇನಂತ ಇನ್ಫರೆನ್ಸ್ ಮಾಡ್ಬೋದು ಅಂತಂದರೆ, ಯೂಶಲಿ ಗ್ರೋತ್ ಸರಿಯಾಗಿ ಆಗ್ತಾ ಇಲ್ಲ ಅಥವಾ ಆಮ್ನಿಯೋಟಿಕ್ ಫ್ಲೂಯಿಡಲ್ಲಿ ಏನೋ ತೊಂದರೆ ಇದೆ. ಸೊ ಈ ಥರ ಇನ್ಫರೆನ್ಸ್ ಮಾಡಲಿಕ್ಕೆ ನಾವು ಏನು ಮಾಡ್ತೇವೆ, ಈ ಫಂಡಲ್ ಹೈಟ್ನ ಚೆಕ್ ಮಾಡ್ತೇವೆ. ಫಂಡಲ್ ಹೈಟ್ ಈಸ್ ನಥಿಂಗ್ ಬಟ್ ವಿ ಟೇಕ್ ದ ಮೆಜರ್ಮೆಂಟ್ ಆಫ್ ದ ಯೂಟ್ರಸ್. ಸೊ ಹೆಂಗೆ ಮಾಡ್ತೇವೆ ಅಂತಂದರೆ, ಸಿಂಫೈಸಿಸ್ ಪ್ಯೂಬಿಸಿಂದ, ಸೊ ಇಲ್ಲಿ ಅಬ್ಡಾಮಿನಲ್ಲಿ ಎಲ್ಲಿ ತನಕ ನಮಗೆ ಯೂಟ್ರಸ್ ಪ್ಯಾಲ್ಪೇಟ್ ಮಾಡೋಕ್ಕಾಗುತ್ತೋ ಅಲ್ಲಿ ತನಕ ನಾವು ಎಲ್ಲಿ ತನಕ ಪ್ಯಾಲ್ಪೇಟ್ ಮಾಡಬೇಕಾಗುತ್ತೋ ಅದಕ್ಕೆ ನಾವೇನಂತ ಹೇಳ್ತೇವೆ, ಫಂಡಲ್ ಹೈಟ್ ಅಂತ ಹೇಳ್ತೇವೆ. ಸೊ ಯೂಶಲಿ ನಾನು ಏನು ಹೇಳಿದೆ, 12th ವೀಕಲ್ಲಿ ಫಂಡಲ್ ಹೈಟ್. ಸೊ ಅಪ್ ಟು 12 ವೀಕ್ಸ್ ಏನಾಗಿರುತ್ತದೋ ಪೆಲ್ವಿಕ್ ಆರ್ಗನ್ ಆಗಿರುತ್ತೆ. ಸೊ ಇಟ್ ವಿಲ್ ಬಿ ಅಟ್ ದ ಸಿಂಫೈಸಿಸ್ ಪ್ಯೂಬಿಸ್. ಸೊ ಫಂಡಲ್ ಹೈಟ್ ತಿಳ್ಕೊಬೇಕು ಅಂದರೆ 3 ಮೇನ್ ಅನಾಟಮಿಕಲ್ ಲ್ಯಾಂಡ್ ಮಾರ್ಕ್ಸ್ ಗೊತ್ತಿರಬೇಕು ನಮಗೆ. ಒಂದು ಜಿಫಿಸ್ಟರ್ನಮ್, ಇನ್ನೊಂದು ಆಂಬಲಿಕಸ್, ನೆಕ್ಸ್ಟ್ ಸಿಂಫೈಸಿಸ್ ಪ್ಯೂಬಿಸ್. ಸೊ ಅಪ್ ಟು 12 ವೀಕ್ಸ್ ಏನಾಗಿರುತ್ತೆ, ಇಟ್ ಈಸ್ ಅಟ್ ದ ಸಿಂಫೈಸಿಸ್ ಪ್ಯೂಬಿಸ್ ಅಲ್ಲೇ ಇರುತ್ತೆ. ಸೊ ನೆಕ್ಸ್ಟ್ ಗ್ರೋತ್ ಆದೋ ಹಾಗೆ ಏನಾಗುತ್ತೆ ಅಂದರೆ 16th ವೀಕಲ್ಲಿ ನಾವೇನು ಮಾಡ್ತೇವೆ ಅಂದರೆ, ಲೋವರ್ ಸೆಕ್ಷನ್ ಸಿಂಫೈಸಿಸ್ ಪ್ಯೂಬಿಸಿಂದ ಅಂಬಲಿಕಸ್ ಮಧ್ಯ ಒಂದು ಲೈನ್ ಹೇಳ್ಕೊಳ್ತೇವೆ. ಇದ್ರ ಮಿಡ್ವೇಯಲ್ಲಿ
ಮಿಡ್ವೇಯಲ್ಲಿ ಏನಾಗುತ್ತೆ ಅಂದರೆ ಅಟ್ 16th ವೀಕಲ್ಲಿ ಏನಾಗಿರುತ್ತೆ ಅಂದರೆ ದ ಫಂಡಲೈಟ್ ವಿಲ್ ಬಿ ಮಿಡ್ವೇ ಬಿಟ್ವೀನ್ ದ ಸಿಂಫೈಸಿಸ್ ಪ್ಯೂಬಿಸ್ ಮತ್ತು ಅಂಬಲಿಕಸ್. ಸಿಂಫೈಸಿಸ್ ಪ್ಯೂಬಿಸ್ ಮತ್ತು ಅಂಬಲಿಕಸ್ ಮಿಡ್ವೇಯಲ್ಲಿ ಮಧ್ಯದಲ್ಲಿ ಸಿಕ್ಕರೆ ಅದು 16th ವೀಕ್. ನೆಕ್ಸ್ಟ್ 20 ವೀಕಲ್ಲಿ ಏನಾಗಿರುತ್ತೆ ಅಂದರೆ ಬಿಲೋ ದ ಅಂಬಲಿಕಸ್. 20 ವೀಕಲ್ಲಿ ಬಿಲೋ ದ ಅಂಬಲಿಕಸ್. ಅಟ್ 24th ವೀಕಲ್ಲಿ ಏನಾಗಿರುತ್ತೆ ಅಂದರೆ ಇಟ್ ಈಸ್ ಅಟ್ ದ ಅಂಬಲಿಕಸ್ ಆರ್ ಸ್ವಲ್ಪ ಅಂಬಲಿಕಸ್ ಮೇಲೇನು ಕೂಡ ಸಿಗ್ಬೋದು ನಮಗೆ. ಸೊ ದಿಸ್ ಈಸ್ ಅಟ್ 12 ವೀಕ್ಸ್. ಫಂಡಲೈಟ್ ವಿಲ್ ಬಿ ಅಟ್ ಅಂಬಲಿಕಸ್ ಹತ್ರ. ಸೊ ಯೂಟ್ರಸ್ ಎಲ್ಲಿ ತನಕ ಪ್ಯಾಲ್ಪೇಟ್ ಮಾಡ್ಲಿಕ್ಕೆ ಸಿಗುತ್ತೆ ಅಂದರೆ ಐದರ್ ಅಟ್ ದ ಅಂಬಲಿಕಸ್ ಅಥವಾ ಸ್ವಲ್ಪ ಅಂಬಲಿಕಸ್ಗಿಂತ ಮೇಲೆ ಸಿಗುತ್ತೆ. ಸೊ ನೆಕ್ಸ್ಟ್ 28 ವೀಕ್ಸಲ್ಲಿ ಏನು ಮಾಡ್ತೀವಿ ಅಂದರೆ ಫ್ರಮ್ ದ ಅಂಬಲಿಕಸ್ ಅಪ್ ಟು ಜಿಫಿಸ್ಟರ್ನಮ್ ಒಂದು ಲೈನ್ ಹೇಳ್ಕೊಳ್ಳೋಣ. ಇದನ್ನು ಕೂಡ ಲೋವರ್ 1/3 ಮತ್ತು ಮಿಡ್ವೇ ಅಂತ ಡಿವೈಡ್ ಮಾಡ್ಕೊಳ್ಳೋಣ. ಸೊ ಅಟ್ 28 ವೀಕ್ಸಲ್ಲಿ ಏನಾಗಿರುತ್ತೆ ಅಂದರೆ ಲೋವರ್ ಒನ್ ಥರ್ಡ್ ಆಫ್ ವಾಟ್ ಜಿಫಿಸ್ಟರ್ನಮ್ ಬಿಟ್ವೀನ್ ದ ಜಿಫಿಸ್ಟರ್ನಮ್ ಆ್ಯಂಡ್ ಅಂಬಲಿಕಸ್ ಲೋವರ್ 1/3 28 ವೀಕ್ಸಲ್ಲಿ ನಮಗೆ ಫಂಡಲ್ ಹೈಟು ಸಿಗುತ್ತೆ. ನೆಕ್ಸ್ಟ್ 32 ವೀಕ್ಸಲ್ಲಿ ಇಟ್ ಈಸ್ ಅಟ್ ದ ಮಿಡ್ವೇ ಬಿಟ್ವೀನ್ ದ ಜಿಫಿಸ್ಟರ್ನಮ್ ಆ್ಯಂಡ್ ದ ಅಂಬಲಿಕಸ್. 36 ವೀಕ್ಸ್ಗೆ ಏನಾಗೋಗುತ್ತೆ ಅಂದರೆ ಇಟ್ ಈಸ್ ಅಟ್ ದ ಜಿಫಿಸ್ಟರ್ನಮ್. ಸೊ ಜಿಫಿಸ್ಟರ್ನಮಲ್ಲಿ ಏನಾಗುತ್ತೆ, ಜಿಫಿಸ್ಟರ್ನಮ್ ಹತ್ರ ನಮಗೆ ಫಂಡಲ್ ಹೈಟ್ ಸಿಗುತ್ತೆ. ನೆಕ್ಸ್ಟ್ 48 ವೀಕಲ್ಲಿ ಏನಾಗುತ್ತೆ ಅಂದರೆ 40 ವೀಕಲ್ಲಿ ಏನಾಗುತ್ತೆ ಅಂದರೆ 38 ವೀಕಂಗೆಲ್ಲ ಏನಾಗುತ್ತೆ ಅಂದರೆ ದೆಲ್ ಬಿ ಎಂಗೇಜ್ಮೆಂಟ್ ಅಂದರೆ ಹೆಡ್ ಬಂದುಬಿಟ್ಟು ಫೆಲ್ವಿಸಲ್ಲಿ ಫಿಕ್ಸ್ ಆಗುತ್ತೆ. ಸೊ ಅವಾಗ ಏನಾಗುತ್ತೆ ಅಂದರೆ ಮಗು ಏನಿರುತ್ತೆ ಅದು ಕೆಳಗಡೆ ಮೂವ್ ಆಗುತ್ತೆ. ಸೊ ಅವಾಗ ಏನಾಗುತ್ತೆ 40th ವೀಕಲ್ಲಿ ಏನಾಗುತ್ತೆ ಅಂದರೆ ಇಟ್ ಅಗೇನ್ ರೀಚಸ್ ಡೌನ್. ಎಲ್ಲಿ ತನಕ ಬರುತ್ತೆ ಅಂದರೆ ಇಟ್ ಈಸ್ ಅಪ್ಪರ್ 2/3 ನಮಗೆ ಅಂಬಲಿಕಸ್ ಅಪ್ಪರ್ ಟೂ ಥರ್ಡ್ ಆಫ್ ಅಂಬಲಿಕಸ್ ಮತ್ತು ಜಿಫಿಸ್ಟರ್ನಮ್ ಈ ಪಾಯಿಂಟಲ್ಲಿ ನಮಗೆ ಅದು ಸಿಗುತ್ತೆ. ಸೊ ಫಂಡಲೈಟ್ ಎಲ್ಲಿರುತ್ತೆ ಅಂದರೆ ಇಟ್ ಈಸ್ ಅಟ್ ದ ಅಪ್ಪರ್ 2/3. ಇಲ್ಲಾಂದರೆ ಸಮ್ಟೈಮ್ಸ್ ಏನಾಗುತ್ತೆ ಈವನ್ ಅಟ್ ದ 32 ವೀಕ್ಸಲ್ಲಿ ಎಷ್ಟು ನಮಗೆ ಫಂಡಲ್ ಹೈಟ್ ಸಿಗುತ್ತಲ್ಲ ಅಷ್ಟೇ ಹೈಟು ಸಿಗುತ್ತೆ. ದಿಸ್ ಈಸ್ ಆಲ್ ಅಬೌಟ್ ದ ಫಂಡಲ್ ಹೈಟ್. ಸೊ ಥರ್ಡ್ ಟ್ರೈಮಿಸ್ಟರ್. ಸೊ ಸೆಕೆಂಡ್ ಟ್ರೈಮಿಸ್ಟರಲ್ಲಿ ಏನೇನಾಗುತ್ತೆ ಅಂತ ನೋಡಿದ್ವಿ. ಸೊ ಥರ್ಡ್ ಟ್ರೈಮಿಸ್ಟರಲ್ಲಿ ಏನೇನಾಗುತ್ತೆ ಅಂತ ನೋಡೋಣ. ಸೊ ಫಸ್ಟ್ ಟ್ರೈಮಿಸ್ಟರ್ ಆಯಿತು. ಸೆಕೆಂಡ್ ಟ್ರೈಮಿಸ್ಟರ್ ಏನು ಹೇಳಿದೆ ನಾನು, ಫ್ರಮ್ 13 to 28 ವೀಕ್ಸ್. ಸೊ ಥರ್ಡ್ ಟ್ರೈಮಿಸ್ಟರ್ ಬಂದುಬಿಟ್ಟು 29 to 40 ವೀಕ್ಸ್ ಏನಾಗುತ್ತಲ್ಲ ಅದಕ್ಕೆ ಏನಂತ ಹೇಳ್ತೇವೆ ಅಂದರೆ ಥರ್ಡ್ ಟ್ರೈಮಿಸ್ಟರ್ ಅಂತ ಹೇಳ್ತೇವೆ. ಸೊ ಥರ್ಡ್ ಟ್ರೈಮಿಸ್ಟರಲ್ಲಿ ಏನೇನಾಗುತ್ತೆ ಅಂದರೆ ಸೇಮ್ ಆಮೆನ್ಯೂರಿಯಾ ಪರ್ಸಿಸ್ಟ್ ಆಗುತ್ತೆ. ಇಲ್ಲೂ ಕೂಡ ಎನ್ಲಾರ್ಜ್ಮೆಂಟ್ ಆಫ್ ದ ಅಬ್ಡೋಮೆನ್. ಸೊ ಫೀಟಸ್ ಬೆಳೀತಾ ಹೋದಂಗೆಲ್ಲ ಅಬ್ಡೋಮೆನ್ ಕೂಡ ದೊಡ್ಡದಾಗುತ್ತೆ. ಲೈಟ್ನಿಂಗ್ ಏನಂತಂದರೆ ಸೊ 32 ವೀಕ್ಸಲ್ಲಿ ನಾನೇನು ಹೇಳಿದೆ, 32 ವೀಕ್ಸಲ್ಲಿ ಏನಾಗಿರುತ್ತೆ ಅಟ್ ದ ಜಿಫಿಸ್ಟರ್ನಮ್ ಯೂಟ್ರಸ್ ಎಲ್ಲಿ ತನಕ ಬಂದಿರುತ್ತೆ ಅಂದರೆ ಅಪ್ ಟು ದ ಜಿಫಿಸ್ಟರ್ನಮ್ ಬಂದಿರುತ್ತೆ. ಸೊ ಅವಾಗ ಏನಾಗ್ತಿರುತ್ತೆ ಅಂದರೆ ತಾಯಿಗೆ ಉಸಿರಾಡೋಕ್ಕೆ ಅದಕ್ಕೆಲ್ಲ ಕೆಲವೊಂದು ಸರಿ ಕಷ್ಟ ಆಗ್ತಾ ಇರುತ್ತೆ. ಸೊ ಲೈಟ್ನಿಂಗ್ ಅಟ್ ದ 38 ವೀಕ್ಸಲ್ಲಿ ಏನಾಗುತ್ತೆ ಅಂದರೆ ಕೆಳಗಡೆ ನಾನೇನು ಹೇಳಿದೆ ಎಂಗೇಜ್ಮೆಂಟ್ ಹೆಡ್ ಯಾವುದು ಪ್ರೆಸೆಂಟಿಂಗ್ ಪಾರ್ಟ್ ಇರುತ್ತಲ್ಲ ಐದರ್ ಹೆಡ್ ಆರ್ ಬಟಕ್. ಸೊ ಆ ಪ್ರೆಸೆಂಟಿಂಗ್ ಪಾರ್ಟ್ ಏನಿರುತ್ತಲ್ಲ ಅದು ಎಂಗೇಜ್ಮೆಂಟ್ ಆಗುತ್ತೆ. ಎಂಗೇಜ್ಮೆಂಟ್ ಅಂತಂದರೆ ಹೋಗಿ ಫಿಕ್ಸ್ ಆಗುತ್ತೆ, ಪೆಲ್ವಿಸಲ್ಲಿ ಹೋಗಿ ಫಿಕ್ಸ್ ಆಗುತ್ತೆ. ಸೊ ಅವಾಗ ಏನಾಗುತ್ತೆ ಅಂದರೆ ಬೇಬಿ ಕೆಳಗಡೆ ಮೂವ್ ಆಗುತ್ತೆ. ಸೊ ಆವಾಗ ಈ ಪ್ರೆಷರ್ ಸಿಂಪ್ಟಮ್ಸ್ ಎಲ್ಲ ಏನಿರುತ್ತಲ್ಲ ಅದರಿಂದ ರಿಲೀಫ್ ಸಿಗುತ್ತೆ. ಅದಕ್ಕೆ ಏನಂತ ಹೇಳ್ತೇವೆ ನಾವು, ಲೈಟ್ನಿಂಗ್ ಅಂತ ಹೇಳ್ತೇವೆ. ಯೂಶಲಿ ವಿ ಸಿ ಅಟ್ ದ 38 ವೀಕ್ಸಲ್ಲಿ ಲೈಟ್ನಿಂಗ್ ಆಗುತ್ತೆ. ದೆನ್ ದೆರ್ ವಿಲ್ ಬಿ ಇನ್ಕ್ರೀಸ್ಡ್ ಫ್ರೀಕ್ವೆನ್ಸಿ ಆಫ್ ಮಿಕ್ಚುರೇಷನ್ ಜಾಸ್ತಿ ಆಗುತ್ತೆ. ಯಾಕಂದರೆ ಬ್ಲ್ಯಾಡರ್ ಮೇಲೆ ಗ್ರೋಯಿಂಗ್ ಪಾರ್ಟ್ ಆಫ್ ದ ಯೂಟ್ರಸ್ ಈ ಪ್ರೆಸೆಂಟಿಂಗ್ ಫಿಕ್ಸ್ ಆಗಿರೋ ಹೆಡ್ ಬಂದುಬಿಟ್ಟು ಪ್ರೆಸ್ ಆಗ್ತಾ ಇರುತ್ತೆ, ಅಥವಾ ಫೀಟಸ್ ಏನಿರುತ್ತಲ್ಲ ಅದು ಬಂದು ಪ್ರೆಸ್ ಆಗ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ದೆಲ್ ಬಿ ಇನ್ಕ್ರೀಸ್ ಫ್ರೀಕ್ವೆನ್ಸಿ ಆಫ್ ಮಿಕ್ಚುರೇಷನ್. ಮತ್ತು ಫೀಟಲ್ ಮೂಮೆಂಟ್ಸ್ ಎಲ್ಲ ತುಂಬ ಪ್ರೊನೌನ್ಸ್ಡ್ ಆಗಿರುತ್ತೆ, ತುಂಬ ಚೆನ್ನಾಗಿ ಸಿಗ್ತಾ ಇರುತ್ತೆ. ದೆನ್ ಸೇಮ್ ಇನ್ಕ್ರೀಸ್ಡ್ ಪಿಗ್ಮೆಂಟೇಷನ್ ಮತ್ತು ಮಧ್ಯದಲ್ಲಿ ಪಿಗ್ಮೆಂಟೇಷನ್ ಲೀನಿಯಾ ನಿಗ್ರಾ ಮತ್ತು ಸ್ಟ್ರೈಯಾ ಗ್ರಾವಿಡಾ ಏನಿರುತ್ತಲ್ಲ ಅದು ಜಾಸ್ತಿ ಆಗಿರುತ್ತೆ ಪಿಗ್ಮೆಂಟೇಷನ್. ದೆನ್ ಸಮಥಿಂಗ್ ನೋನ್ ಆಸ್ ಸಿಂಫೈಸಿಸ್ ಫಂಡಲ್ ಹೈಟ್. ವಿ ಮೆಷರ್ ಸಿಂಫೈಸಿಸ್ ಫಂಡಲ್ ಹೈಟ್ ಅಂದರೆ ಏನು ಅಂತ ಮುಂದೆ ಹೇಳ್ತೀನಿ, ಯಾವ ಥರ ಮೆಷರ್ ಮಾಡಬೇಕು ಅಂತ. ಸೊ ನೆಕ್ಸ್ಟು ಶೇಪ್ ಆಗಲೇ ಓವೈಡ್ ಶೇಪಲ್ಲಿ ಇದ್ದಿದ್ದು ಈಗ ಸ್ಪೆರಿಕಲ್ ಶೇಪ್ ಆಗುತ್ತೆ. ಬಿಹೈಂಡ್ 38 ವೀಕ್ಸ್ ಏನಾಗುತ್ತೆ ಸ್ಪೆರಿಕಲ್ ಶೇಪ್ ಆಗಿಬಿಡುತ್ತೆ. ಸೊ ನೆಕ್ಸ್ಟು ಫೀಟಲ್ ಮೂಮೆಂಟ್ ಸಿಗ್ತಾ ಇರುತ್ತೆ.
ಫೀಟಲ್ ಪಾರ್ಟ್ಸ್ನ ಪ್ಯಾಲ್ಪೇಟ್ ಮಾಡ್ಬೋದು, ಹಾಗೆ ಫೀಟಲ್ ಹಾರ್ಟ್ ಸೌಂಡ್ಸು ಕೂಡ ನಮಗೆ ಸಿಗುತ್ತೆ, ಫೀಟಲ್ ಹಾರ್ಟ್ ಸೌಂಡ್ಸ್ ಕೂಡ ಸಿಗುತ್ತೆ. ಸೊ ಸಿಂಫೈಸಿಸ್ ಸ್ಪಂಡಲೈಟ್ ಅಂದರೆ ಏನು? ಸಿಂಫೈಸಿಸ್ ಸ್ಪಂಡಲೈಟ್ ಅಂತಂದರೆ ನಾವೇನು ಮಾಡ್ತೇವೆ ಅಂದರೆ ಒಂದು ಟೇಪ್ ತೊಗೊಂಡ್ಬಿಟ್ಟು ಫಸ್ಟು ಒಂದು ಎಂಡನ್ನ ಸಿಂಫೈಸಿಸ್ ಪ್ಯೂಬಿಸ್ ಹತ್ರ ಇರ್ತೇವೆ. ಇನ್ನೊಂದು ಎಲ್ಲಿ ತನಕ ನಮಗೆ ಯೂಟ್ರಸ್ ಫೀಲ್ ಆಗುತ್ತೆ, ಅಲ್ಲಿ ತನಕ ನಾವು ಮೆಷರ್ ಮಾಡ್ತೇವೆ. ಸೊ ಮೆಷರ್ ಮಾಡಿದಾಗ ನಮಗೆ ಏನೊಂದು ಮೆಷರ್ಮೆಂಟ್ ಬರುತ್ತಲ್ಲ ಅದಕ್ಕೆ ಏನಂತ ಹೇಳ್ತೇವೆ ಅಂದರೆ ಸಿಂಫೈಸಿಸ್ ಸ್ಪಂಡಲ್ ಹೈಟ್ ಅಂತ ಹೇಳ್ತೇವೆ. ಸೊ ಈ ಸಿಂಫೈಸಿಸ್ ಸ್ಪಂಡಲ್ ಹೈಟ್ ಯೂಶಲಿ ಏನಂತಂದರೆ ಇಟ್ ಈಸ್ ಈಕ್ವಲ್ ಟು ಜಸ್ಟೇಷನಲ್ ಏಜ್ +or- 2 ಸೆಂಟಿಮೀಟರ್, +or- 2 ಸೆಂಟಿಮೀಟರ್. ಫಾರ್ ಎಕ್ಸಾಂಪಲ್, ಈಗ ನಿಮ್ಮ ಹತ್ರ ಯಾವುದೋ ಒಂದು ಪ್ರೆಗ್ನೆಂಟ್ ಲೇಡಿ ಬರ್ತಾರೆ. ಸೊ ಆವಾಗ ಸಿಂಫೈಸಿಸ್ ಪ್ಯೂಬಿಸ್ ಹೈಟ್ ಎಷ್ಟಿರಬೇಕು ಅಂದರೆ ಶಿ ಈಸ್ ಆಫ್ 24 ವೀಕ್ಸ್. ಸೊ ಸಿಂಫೈಸಿಸ್ ಪ್ಯೂಬಿಸ್ ಹೈಟ್ ಎಷ್ಟಿರಬೇಕು ಅಂದರೆ 24 +or- 2. ಸೊ ಇಟ್ ಶುಡ್ ಬಿ ಸಮ್ವೇರ್ ಅರೌಂಡ್ 22 to 26 ಸೆಂಟಿಮೀಟರ್ ಸಿಗಬೇಕು, ಸೊ ದಿಸ್ ಆಲ್ಸೋ ಏನು, ಮಗುದು ಯಾವ ಥರ ಗ್ರೋತ್ ಆಗ್ತಿದೆ. ಸಪೋಸ್ 22 ಸೆಂಟಿಮೀಟರ್ಗಿಂತ ಕೆಳಗಡೆ ಇತ್ತು ಅಂತಂದರೆ ಮಗು ಗ್ರೋತ್ ಸರಿಯಾಗಿ ಆಗ್ತಿಲ್ಲ. ಸಪೋಸ್ 26ಗಿಂತ ಜಾಸ್ತಿ ಇತ್ತು ಅಂತಂದರೆ ಪಾಲಿಹೈಡ್ರೋಮಿನಸ್ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಈ ಥರ ಎಲ್ಲ ನಾವು ಇದರಿಂದ ಇನ್ಫರೆನ್ಸ್ನ ತೊಗೊಳ್ತೀವಿ. ಸೊ ದಿಸ್ ಈಸ್ ಅಬೌಟ್ ದ ಸಿಂಫೈಸಿಸ್ ಸ್ಪಂಡಲ್ ಹೈಟ್. ಯೂಶಲಿ ಆಫ್ಟರ್ 20 ವೀಕ್ಸ್ ನಾವು ಮೆಷರ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಸೊ ಸ್ಟೂಡೆಂಟ್, ದಿಸ್ ಈಸ್ ಆಲ್ ಅಬೌಟ್ ದ ಡಯಾಗ್ನೋಸಿಸ್ ಆಫ್ ದ ಪ್ರೆಗ್ನೆನ್ಸಿ. ಡಿಫ್ರೆಂಟ್ ಟ್ರೈಮಿಸ್ಟ್ರಲ್ಲಿ ಏನೇನು ನೋಡಬೇಕು, ಏನೇನು ಕಾಣಿಸ್ಕೊಡುತ್ತೆ, ನಮಗೆ ಏನೇನು ಸಿಂಪ್ಟಮ್ಸ್ ಇರುತ್ತೆ, ಯಾವ್ಯಾವ ಚೇಂಜಸ್ ಆಗುತ್ತೆ, ಯಾವ್ಯಾವ ಥರ ನಾವು ಡಯಾಗ್ನೋಸ್ ಮಾಡ್ತೀವಿ ಅಂತ ಹೇಳಿಬಿಟ್ಟು ನಾವು ಈ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದ್ವಿ. ಸೊ ವಿತ್ ದಿಸ್ ವಿಲ್ ಕನ್ಕ್ಲೂಡ್ ಟುಡೇಸ್ ಕ್ಲಾಸ್. ಥ್ಯಾಂಕ್ ಯು.